ಹೈಟ್ ಇಂದ ಜಂಪ್ ಮಾಡೋದಂದ್ರೆ ಇಷ್ಟನಾ ಏನೋ ಗೊತ್ತಿಲ್ಲ ಕರೀತಾ ಇರುತ್ತೆ. ಸರ್ ನೀವು ಯಾವತ್ತಾದ್ರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದ್ರು ಹೋಗಿದ್ದೀರಾ ಸರ್? ನಾ ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ. 7ನೇ ಕ್ಲಾಸಲ್ಲಿ ಏನ್ ಗೊತ್ತಿರುತ್ತೆ ಹೇಳಿ? ಅದೇನೋ ಗೊತ್ತಿಲ್ಲ, ಒಂದು ಇಡೀ ಸಮಾಜ ಚೇಂಜ್ ಮಾಡ್ಬೇಕು. ಚಾಮರಾಜಪೇಟೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಣ್ಣ ನೀವ್ ಹೆಂಗ್ ತಗೋತೀರ? ಆ ಲೈಫ್ ರಾಜೇಶ ನಿಲ್ಲು ಅಂತ ನಿಲ್ಲೋದಕ್ಕೆ ನಂಗೆ ತಲೆ ಸರಿ ಇಲ್ಲ, ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ದ. ನಿನ್ನೆ ಆಫೀಸಲ್ಲಿ ಮಧ್ಯೆ ನಾನು ಖಾಲಿ ಇದ್ದಾಗ ಉಪೇಂದ್ರ ಫಿಲಮೇ ನೋಡಿರೋದು ಆ, ನೋಡ್ಬಿಟ್ಟು ಅಲ್ಲ ನಮ್ಮನೇಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸುಮ್ನೆ ಹಂಗೆಲ್ಲ ತಪ್ಕೊಂಡ ಸೌಟ್ ಎತ್ಕೊಂಡ್ಬಿಡೋರು. ಇನ್ನ ಬೇರೆ ಗೊತ್ತಲ್ಲ, ಜೋಗಿ ಮಾದೇಶಂಚಲಿ ಹಂಗೆ ಓಡಾಡ್ತಿದ್ರು. ಯಾಕೆ ಮಾಡಿದಿರೋ ಸಿನಿಮಾ ನೀನೇನ್ ಮಾಡ್ತೀಯ? ಹೌದಾ, ಉಲ್ಟಾ ತೋರಿಸ್ತೀನಿ, ಏನ್ ಮಾಡ್ತೀಯ? ಬಿಗಿನಿಂಗ್ ಕೂತ ಹುಡುಕಾಟಕ್ಕೂ ಯೋಜನೆ ಏನ್ ಡಿಫರೆನ್ಸ್? ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಸ್, ಹುಡುಕಾಟ ಒಳಗಡೆ ಹುಡುಕಾಟ ಒಳಗಡೆಯಿಂದ ಬರುತ್ತೆ. ಸಮಾಜ ಹೀಗಿದೆ. ಹಾಕ್ಬರ್ವೆ ಸರ್ ಅವ್ರು ಕೊಟ್ಟಿದ್ರೆ ನೀವು ಕೊಟ್ಟಿದ್ದೀರಾ? ಇದು ಶಿವ ಮೆಚ್ಚಿದ ಕಣ್ಣಪ್ಪ. ಒಬ್ಬ ಬಡವನ ಮಗ, ಅವ್ನ್ ಟ್ಯಾಲೆಂಟ್ ಇರಲ್ಲ. ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕಾ? ಜಸ್ಟ್ ಪ್ರತಿಭೆ. ಬದುಕಿದ್ರೆ ಮುತ್ತುರಾಜ್ ತರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರ್ ತರ. 45 ಅಂದ್ರೆ ನಿಮ್ ಪ್ರಕಾರ ಏನು? ಇದರಿಂದ ಜನರಿಗೆ ಯಾವ ತರ ಸಂದೇಶ ಕಳಿಸ್ತೀರಿ? ಏನ್ ಮೆಸೇಜ್? 45 ಅಂದ್ರೆ ಎಮೋಷನ್. ಸರ್ ನಾ ಕ್ಯಾರವನ್ ಅಲ್ಲಿದ್ವಿ. ಕ್ಯಾರವನ್ ಅಲ್ಲಿ ಅಣ್ಣ ಮಗು ತರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ. ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಫಿಲ್ಮ್ ಇದೆ, ಗೀತಾ ಇದಾರೆ, ಮಕ್ಳಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಒಂದ್ ವೇಳೆ ಏನಾದ್ರು ಹೆಚ್ಚು ಏನ್ ಮಾಡೋದಪ್ಪ ಅನ್ನೋದೇ ಒಂದು ಭಯ. ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ. ಅವ್ರು ತೋರ್ಸ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲಿ ಭಯ ಆಗುತ್ತೋ ಅನ್ನೋ ತರ. ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ. ಮಿಡಲ್ ನಾವೇನು ಡ್ಯಾಶ್ ಏನಂತೀವಿ ಅದೇ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಉಪಿ ಸರ್, ಅಣ್ಣ ಹಾಗೂ ರಾಜ್ ಬಿ ಶೆಟ್ಟಿ ಅವರೇ, 45 ಚಿತ್ರ ನಿಮ್ಮದೇ ಚಿತ್ರದ ಈ ವಿಶೇಷ ಸಂದರ್ಶನಕ್ಕೆ ಆತ್ಮೀಯವಾದ ಸ್ವಾಗತ. ಫಸ್ಟ್ ಆಫ್ ಆಲ್ ಎಷ್ಟು ಸುಸ್ತಾಯ್ತಣ್ಣ ಇಷ್ಟು ಇಂಟರ್ವ್ಯೂಸ್ ಕೊಟ್ಟು? ಸುಸ್ತು ಅಂತ ಅನ್ಸಲ್ಲ, ಯಾಕಂದ್ರೆ ನಮ್ದು ಅಂತ ಬಂದಾಗ ಸುಸ್ತು ಆಗಲ್ಲ. ಅದಣ್ಣ, ಯಾಕಂದ್ರೆ ವಸ್ತು ನಮ್ದು ಅಂತ ಬಂದಾಗ ಸುಸ್ತು ಯಾಕೆ ಆಗ್ಬೇಕು? ವಸ್ತು ನಮ್ದಾದಾಗ ನಾವು ಸುಸ್ತು. ಮಸ್ತಾಗಿರುತ್ತೆ. ಹಂಗಲ್ಲ, ಅಷ್ಟು ಹೋದ್ರೂ 11:30 12 ಗಂಟೆ ಮಲಗಿದ್ದೆ. ಬಟ್ ಬೆಳಗ್ಗೆ 6 ಗಂಟೆಗೆ ಎದ್ದೆ. ಬಿಕಾಸ್ ನನ್ಗದು ಟಕ್ಕದ 6 ಗಂಟೆ ಎದ್ದೆ. ಹೌದು, ಅಣ್ಣಂದು ಇದೊಂದು ಕ್ವಾಲಿಟಿ ನಾ ಹೇಳಲೇಬೇಕು. ನಾವು ಡಾನ್ಸ್ ಕರ್ನಾಟಕ ಡಾನ್ಸ್ ನೀವು ನೋಡ್ತಿರ್ತೀರಾ, ಅದ್ರಲ್ಲಿ ಅಣ್ಣ ಇದ್ದಾರೆ ಡಾನ್ಸಿಂಗ್ ಮಹಾಗುರು ಆಗಿ. ನಾವು ಶೂಟಿಂಗ್ ಒಂದ್ಸಲಿ 2-3 ಗಂಟೆಗೆ ಸ್ಟಾಪ್ ಮಾಡಿದ್ರು ಕೂಡ, ಮುಗಿಸಿದ್ರು ಕೂಡ ಅಣ್ಣ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಿರ್ತಾರಂತೆ. ನಾನ್ ಅಣ್ಣನ ಹತ್ರ ಕೇಳ, ಅಣ್ಣ ಅವಾಗಷ್ಟೇ ನಿದ್ದೆ ಬಂದಿರುತ್ತಲ್ಲ, ಅದೇನ್ ವಾಕಿಂಗ್ ಮಾಡಿ? ಅದ್ ಅಣ್ಣಂಗೆ ನಿದ್ದೆನೆ ಬರಲ್ವಂತೆ 6 ಗಂಟೆ ಅಷ್ಟೊತ್ತಿಗೆ. ಓಟ್ ಬರಲ್ಲ ಅಂದ್ರೆ ಹಿಂಗ್ ನೋಡ್ತಾರೆ. ಏನ್ ಹೇಳೋದು ಇವನಿಗೆ? ಅಷ್ಟೇ ಅವ್ರಿಗೆ ನೋಡಿದ್ರೆ ಹೇಳಿ ಸಾಕಾಯ್ತು. ನಾವೆಲ್ಲ 6 ಗಂಟೆಗೆ ಮಲಗ್ತಾ ಇರ್ತೀವಿ, ಅಣ್ಣ 6 ಗಂಟೆಗೆ ಎದ್ದು ಎನರ್ಜೆಟಿಕ್ ಆಗಿ ಓಡ್ತಾ ಇರ್ತಾರೆ. ಉಪ್ಪಿ ಸರ್, ನಿಮ್ಮ ನೇಚರ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಡಿಪೆಂಡ್ಸ್ ಆಕ್ಚುಲಿ. ಶೂಟಿಂಗ್ ಇದ್ದಾಗ ಸ್ವಲ್ಪ ಬೇಗ ಎದ್ದು ಬಿಡ್ತೀನಿ. ಶೂಟಿಂಗ್ ಇಲ್ಲ ಸ್ವಲ್ಪ 7:30 7:30. ದಟ್ಸ್ ಆಲ್ಸೋ ಗುಡ್ ಟೈಮ್ ಅಲ್ಲ. ಅಂಡ್ ಉಪ್ಪಿ ಸರ್, ರಾಜ್ ಅವರೇ, ನಾವು ನೋಡ್ದಾಗಿಂದ, ನಾನು ಫಸ್ಟ್ ಇಂಟರ್ವ್ಯೂ ಮಾಡ್ದಾಗಿಂದ ನಾನು ಆ ಉಪ್ಪಿ ಸರ್ ಪರ್ಸನಾಲಿಟಿ, ಆ ಬಾಡಿ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತು ಇಲ್ಲಿ ಇಷ್ಟು ಯುವಕರಿದಾರಲ್ಲ ಸರ್, ಸ್ವಲ್ಪ ಹಂಗ ಹೇಳಿದ ತಕ್ಷಣ ಹೊಟ್ಟೆ ಒಳಗಡೆ ಅದಕ್ಕಲ್ಲ ಈ ಚೆಸ್ಟಿಂಗ್ ಬಂತು. ಚೆಸ್ಟ್ ಆತರ ಎಷ್ಟು ಜನ ಯೂತ್ಸ್ ಇದಾರೆ, ಎಷ್ಟು ಯುವಕರಿದ್ದಾರೆ, ಅವ್ರಿಗೆಲ್ಲ ನಿಮ್ಮ ಸೀಕ್ರೆಟ್ ಹೇಳಿ ಸರ್. ಆ ಫಿಟ್ನೆಸ್ ಸೀಕ್ರೆಟ್ ಹೇಳಿ, ಅದ ಹೆಂಗ ಆ ಬಾಡಿ ಪರ್ಸನಾಲಿಟಿ ಮೇಂಟೈನ್ ಮಾಡೋದು? ಸುಮ್ಮನೆ ಇರಿ ನೀವು, ಆ ಥರದ್ದೇನಿಲ್ಲ. ಇಲ್ಲ ಸೀರಿಯಸ್ಲಿ ಸರ್, ಏನ್ ಮಾಡ್ತೀರಾ ನೀವು? ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಅಥವಾ ಅಣ್ಣ ಹೇಳ್ದಂಗೆ ವಾಕಿಂಗ್ ಮಾಡ್ತೀರಾ? ಸ್ವಲ್ಪ ಸೂರ್ಯ ನಮಸ್ಕಾರ, ಸ್ವಲ್ಪ ಸ್ಟ್ರೆಚಸ್, ಲೈಟ್ ಎಕ್ಸಸೈಸ್, ತುಂಬಾ ರೆಗ್ಯುಲರ್ ಆಗಿಲ್ಲ, ಯಾವಾಗ ಸಾಧ್ಯವಾಗುತ್ತೋ ಅವಾಗ ವಾಕಿಂಗ್. ಡಯಟ್ ಸ್ವಲ್ಪ ಬರೀ ವೆಜ್. ಓ, ಅದ್ ಸ್ವಲ್ಪ ಕಷ್ಟ ಸರ್. ಎಲ್ಲ ಲಾಸ್ಟ್ ಸ್ವಲ್ಪ ಕಷ್ಟ. ನೋ ಡ್ರಿಂಕ್ಸ್. ಇದು ಡ್ರಿಂಕ್ಸ್ ಅವ್ರಿಗೆ ಕಷ್ಟನೇ ಸರ್. ಇಲ್ಲಿ ವೆಜ್, ನಾನ್ ವೆಜ್, ಫಿಶ್ ಏನೇ ತಿಂದ್ರು ಸ್ಟೀಲ್ ಬಾಡಿ ಅಂದ್ರೆ ಇದು ಸರ್ ರಾಜ್ ಬಿ ಶೆಟ್ಟಿ ಅವರು. ಅವರು ಲವಲವಿಕೆಯಿಂದ ಇರ್ತಾರೆ. ಅಣ್ಣ ಇವ್ರು ಜಿಮ್ಮು
ವಾಕಿಂಗ್ ಎಲ್ಲ ಗೊತ್ತಿಲ್ಲ. ಸಾಯಂಕಾಲ ಆದ್ರೆ ಏರಿಯಾದಲ್ಲಿರೋ ಅಷ್ಟು ಹುಡುಗರನ್ನ ಗುಡ್ಡೆ ಹಾಕೊಂಡ್ಬಿಟ್ಟು ಕ್ರಿಕೆಟ್ ಆಡ್ತಿರ್ತಾರೆ, ಥ್ರೋ ಬಾಲು, ವಾಲಿಬಾಲ್, ಅದೇನೇನೋ ಆಡ್ತಿರ್ತಾರೆ. ಸಾಕಲ್ಲ ಅಲ್ಲಿ ಸಾಕಲ್ಲ ಅಣ್ಣ. ಸೊ ರಾಜ್, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ರಾಜ್? ಅಂದ್ರೆ ಯಾವತ್ತು ಪಕ್ಕದಲ್ಲಿರೋರು ತೊಂದರೆ ಕೊಡ್ಬೇಕು, ಅವ್ರದ್ದು ಬೊಜ್ಜು ಕರ್ಗತ್ತೆ, ನಮ್ದು ಕರ್ಗತ್ತೆ. ಸೊ ನಾವೊಬ್ರೇ ಅಲ್ಲ, ಎಲ್ಲಾರ್ನು ಒಂದ್ ಮೇಂಟೈನ್. ನಾನು ಎಲ್ಲರಿಗೂ, ನಾನು ಉಪೇಂದ್ರ ಸರ್ಗೂ ಟಾರ್ಚರ್ ಕೊಡ್ತಾ ಇರ್ತೀನಿ ಏನಾದ್ರು. ಏನಂತ? ಏನೋ ಪ್ರಶ್ನೆ ಕೇಳೋದು ಅವ್ರನ್ನ. ಈಗ ಅವ್ರ ಹೇಟರ್ಸ್ ಈಗ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಹೇಟರ್ಸ್ ಒಂದ್ ಸೀಕ್ರೆಟ್ ಹೇಳ್ಬೋದು, ಅವ್ರನ್ನ ಸೋಲ್ಸೋದ್ ಹೆಂಗೆ ಅಂತ. ಹೆಂಗೆ? ಕಂಟಿನ್ಯೂಸ್ ಹೊಗಳ್ತಾ ಇರಿ, ಒಂದ್ ಸ್ವಲ್ಪ ತಡಿತಾರೆ, ಆಮೇಲೆ ನೋಡೋದನ್ನ ನಿಲ್ಲಿಸ್ತಾರೆ. ನಾನವನಲ್ಲ. ಸರ್ ಎಷ್ಟ್ ಚೆನ್ನಾಗಿದೆ ಸರ್ ಆ ಸ್ಮೈಲು, ಆ ಹೇರ್ ಸ್ಟೈಲ್, ಸರ್ ಆ ಶರ್ಟ್ ಕಲರ್, ಆ ಗ್ರೇ ನೀವು ಅವ್ರ ಜೊತೆ ಸೇರ್ಕೊಂಡು ಇಲ್ಲ ಆಕ್ಚುಲಿ ನಂಗೆ ಬೆಳಗ್ಗೆ ಬಂತ ನೋಡಿದೆ ದೃಷ್ಟಿ ಆಗುತ್ತೆ, ದೃಷ್ಟಿ ಹೋಯ್ತು. ಅದು ಒಂದೇ ಬಂತ, ನಂದೇ ಇತ್ತು ಅಂತ ಅನ್ಕೊಂತೀನಿ, ಅಟಕ್ ಅಂತ ಹೇಳಿ. ಓ, ಸೊ ಜಾಸ್ತಿ ಹೋಗ್ಲಿಕ್ಕೆ ಇಲ್ಲ, ಜಾಸ್ತಿ ಹೋಗ್ಲಿಲ್ಲ ಮತ್ತೊಂದ್ ಮಾಡ್ತಾರೆ, ಏನ್ ಮಾಡ್ತಾರೆ? ನಿಮ್ಮನ್ನ ಹೋಗ್ಲಕ್ ಶುರು ಮಾಡ್ತಾರೆ. ಓ, ಮೊನ್ನೆ ಸರ್ ಬಂದ್ ನನ್ನ ಹತ್ರ ಹೇಳಿದ್ರು, ಎಂತ ಡಲ್ ಆಗಿರೋ ಇವೆಂಟ್ ನ ಕೂಡ ನೀವು ಬ್ರೈಟ್ ಮಾಡ್ಬಿಡ್ತೀರ. ಓ, ಅವಾಗ ನಾನು ಉಪ್ಪಿ ಸರ್ ನನ್ ಬಗ್ಗೆ ಹೇಳ್ತಿದಾರೆ ಅಂತ. ಆಮೇಲೆ ನಾನು ಇವಾಗ ಅರ್ಥ ಮಾಡ್ಕೊಂಡೆ, ನಾನು ಅವ್ರನ್ನ ಹೊಗಳ್ತಾ ಇದ್ದೆ. ಅವ್ರ ಗುಣ ಕೂಡ, ಅವ್ರಿಬ್ರು ಗುಣ ಕೂಡ ನೀವು ಅವ್ರಿಗೆ ಏನೇ ಕೊಡಿ ಅಂದ್ರೆ ಅವ್ರು ಜಾಸ್ತಿ ಕೊಡ್ತಾರ ಅದನ್ನ. ಕರೆಕ್ಟ್. ಈಗ ಹೇಗೆ ಅನ್ಸ್ತಾ ಇದೆ ಸರ್? ಹೊಗಳಿಯನ್ನು ಹೊನ್ನ ಶೂಲ ಕಿಕ್ಕಿದರಯ್ಯ ಕೂಡಲ ಸಂಗಮ ದೇವ. ನೀವ್ ಹೆಂಗೆ ಆಕ್ಸೆಪ್ಟ್ ಮಾಡ್ತೀರಿ ಹೊಗಳಿಕೆ ಮಾತುಗಳನ್ನೆಲ್ಲ? ಅದನ್ನ ಹೆಂಗ್ ತಗೋತೀರಾ ನೀವು? ಸೇಮ್ ಹಂಗೆ. ನನ್ ಕೈಲಿ ಅಣ್ಣ ನೀವ್ ಹೆಂಗ್ ತಗೋತೀರ? I like it. Honestly, ಅದು ಏನಾಗ್ತದೆ ಮನ್ಸಲ್ಲಿ ಒಂದು ಓಕೆ ಪರವಾಗಿಲ್ಲ ಅಣ್ಣ, ನೀವು ಹೊಗಳಿಕೆಗೆ ಅರ್ಹರು. ಹಂಗಲ್ಲ, ಅದಲ್ಲ ಇಲ್ಲ, ನೀವು ಹಂಗಲ್ಲ. ನಮಗೆ ಜಾಸ್ತಿ ಹೊಗಳಿದ್ರೆ ನಮ್ಮ ಯೋಗ್ಯತೆಗೆ ಮೀರಿ ಹೊಗಳಿದ್ರೆ ನಮಗ್ ಗೊತ್ತಿದೆಯಲ್ಲ ನಮ್ಮ ಯೋಗ್ಯತೆ, ಅವಾಗ ಇಷ್ಟ. ಯಾಕಂದ್ರೆ ನನಗೆ ಪ್ಯಾಂಪರಿಂಗ್ ಹೊಗಳೋದು ಇಟ್ ಕೀಪ್ಸ್ ಯು ಹೆಲ್ದಿ. ಕರೆಕ್ಟ್ ಅಣ್ಣ, ಇಟ್ ಕೀಪ್ಸ್ ಯು ಆಲ್ವೇಸ್ ಫಿಟ್. ಓಕೆ ಫೈನ್, ಹಿಂಗಿದೆ ಅದು ಏನಂದ್ರೆ ಮೋಟಿವೇಟ್ ಆಗುತ್ತೆ. ನೀವು ಹುಟ್ಟದಾಗಿಂದ ಹೊಗಳಿಸ್ಕೊಂಡೇ ಹುಟ್ಟಿದವರು, ಹುಟ್ಟದಾಗಿಂದ ತೆಗೆದುಕೊಂಡು ಏಯ್ ಆ ಕಡೆ ಹೋಗ, ಏಯ್ ಕುತ್ಕೊಳ್ಳ. ಹಂಗಲ್ಲ ಇಲ್ಲ, ನಮ್ಮ ಮನೇಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸುಮ್ನೆ ಹಂಗೆಲ್ಲ ತಪ್ಕೊಳಂಗ ಸೌಟ್ ಎತ್ಕೊಂಡ್ಬಿಡೋರು. ಅದಕ್ಕೆ ನೀವು ಹೊಗಳಿಕೆ ಇಷ್ಟ. ರಾಜ್ಕುಮಾರ್ ಮಕ್ಳ ತಕ್ಷಣ ಹಂಗೇನು ಬೆಳೆಸಿರಪ್ಪ, ನಮ್ನ ಬಹಳ ಗ್ರೌಂಡೆಡ್ ಆಗಿ ಬೆಳೆಸಿದಾರೆ, ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ. ಅದಕ್ಕೆ ನಾವು ಸ್ಕೂಲು ಕಾಲೇಜೆಲ್ಲ ಬಸ್ಲೇ ಹೋಗಿದ್ದು. ಏನೇ ಆದ್ರೂ ಗುರುವೆ ಅದೊಂದು ಬೇರೆನೆ. ನೀವು ಅದೊಂದು ನೋಡ್ತಿದ್ದಂಗೆ ನಿಮ್ಗೊಂದು ಗೊತ್ತಿಲ್ಲದೆ ಒಂದು ಗೌರವ ಬರುತ್ತೆ. ಬಟ್ ನಮ್ಗೆ ಇಷ್ಟ, ನನಗೆ ಐ ಲೈಕ್ ಗೋಯಿಂಗ್ ಬೈ ಬಸ್. ಅವ್ರು ಆಕ್ಚುಲಿ ಹೇಳಿದ್ ಕರೆಕ್ಟ್. ಅಣ್ಣ ಅವ್ರ ಪಾರ್ವತಮ್ಮ ಅವರು ಬಹಳ ಸ್ಟ್ರಿಕ್ಟ್ ಅಂತೆ, ಒಟ್ಟಾಡ್ಸ್ಕೊಂಡು ಅಣ್ಣ ಬೇರೆ ಗೊತ್ತಲ್ಲ, ಜೋಗಿ ಮಾದೇಶನ್ಸಲ್ಲಿ ಹಂಗೆ ಓಡಾಡ್ತಿದ್ರು. ದಪ್ಪ ಹುಡುಗಿನ ಬರೋರು ಹೋಗ್ಬಿಡ್ತಿದ್ವಿ ಮೇಲೆ, ಬೇಲ್ ಬಂದು ಕಡಗ ಬೇಲಿಂದ ಜಂಪ್ ಆಗ್ಬಿಡಿ ಒಂದ್ಸತಿ, ಹತ್ರ ಬಂದ್ಬಿಟ್ರು ಜಪ್ ಅಂತ ಜಂಪ್ ಆಗ್ಬಿಟ್ಟೆ. ಅವತ್ತಿಂದ ಅಮ್ಮ ಚೇಸ್ ಮಾಡೋದೇ ಬೇಡ ಅಂತ, ಬೇಡ ಜಂಪ್ ಹೊಡೆದ್ ಬಿಡ್ತಾರೆ ಎಲ್ಲ ಮಾಡಿದ್ರೆ ಏನಾಗೋದಿಲ್ಲ. ಅಲ್ಲ ಅಣ್ಣಂಗೆ, ಅಣ್ಣ ನಿಮ್ಗೆ ಆಕ್ಚುಲಿ ಹೈಟ್ ಇಂದ ಜಂಪ್ ಮಾಡೋದಂದ್ರೆ ಇಷ್ಟನಾ? ಏನೋ ಗೊತ್ತಿಲ್ಲ, ಕರೀತಾ ಇರುತ್ತೆ. ಯಾಕಣ್ಣ ಈ ತರ ರಿಸ್ಕ್ ತಗೋತೀರಾ ಅಣ್ಣ? ರಿಸ್ಕ್ ಅಲ್ಲಮ್ಮ, ಒಂಥರ ರಿಸ್ಕ್ ಅಲ್ಲ, ರಸ್ತೆ ಇದ್ದಂಗೆ. ನಿಮ್ಗೆ ಯಾವ ವಿಷಯದಲ್ಲಿ ತುಂಬಾ ಭಯ? ಭಯ ಅಂದ್ರೆ ಕರಿಯರ್ಲಿ ಪಿಕ್ಚರ್ ರಿಲೀಸ್ ಆಗೋದಿನ ಅವಾಗ ಭಯ ಇರುತ್ತೆ. ರಿಲೀಸ್ ಒಂದ್ ವೀಕ್ ಸ್ವಲ್ಪ ಅದೇ ಯಾವ್ದೇ ಫಿಲ್ಮ್ ಆಗಲಿ ಹೆಂಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಮುಂಚೆ ಒಂದು ಫಿಯರ್ ಇದೆಯಲ್ಲ, ಫಸ್ಟ್ ಇಂದ ಅದು ಎಕ್ಸಾಮ್ ಟೈಮ್ ಇಂದ ಅದು ಸ್ಟಾರ್ಟ್ ಆಯ್ತು. 10th ಎಕ್ಸಾಮ್ ಇಂದ ಬರೀ ಅವಾಗ ಬರ್ದ್ಬಿಟ್ಟು ಬಂದ್ಬಿಡ್ತೀವಿ. ಅವಾಗ ಹಾಲಿಡೇಸ್ ರಿಸಲ್ಟ್ ಬರುತ್ತೆ 3 ದಿನದಲ್ಲಿ, ಅದು ಪೇಪರ್ ಬರುತ್ತೆ. ಅಂದ್ರೆ ಪೇಪರ್ ನೋಡ್ಬೇಕು, ಚೆಕ್ ಮಾಡ್ಬೇಕು ನಂಬರ್. ಅದು ಒಂದು ದೊಡ್ಡ ಕತೆ. ಎಲ್ಲ ಹೋಗ್ಬೇಕು ಅಲ್ಲಿ, ಇದ್ರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನೋ ಅಂತಾರೆ, DPI ಏನು ಅಂತಾರೆ, ಅಲ್ಲೋ ರಿಸಲ್ಟ್ ನಂಬರ್ ಹಾಕಿರ್ತಾರೆ. ಅವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋದು, ಎಲ್ಲ ನೋಡಿದ್ರೆ ನಂಬರ್ ನೋಡ್ಬಿಟ್ಟು ಎಲ್ಲ ಬಂದ್ರು, ಏನಾಯ್ತಪ್ಪ ಅಂದ್ರು, ನೀ ಪಾಸ್ ಮಚ್ಚ. ನಾನು ಅದಾಗ ಎದಕ್ಕೆ ಬಣ್ಣು ನನಗೆ 59%. ಓ ಲವ್ಲಿ ಅಣ್ಣ. ಆಕ್ಚುಲಿ ಅಣ್ಣ ಓದಿರೋ ಕಾಲೇಜ್ ಸ್ಕೂಲ್ ಎಲ್ಲ ನಮಗ್ ತೋರಿಸಿದ್ರು ಲಾಸ್ಟ್ ಟೈಮ್ ನಾವು 45 ಪ್ರಮೋಷನ್ಗೆ ಚೆನ್ನೈಗೆ ಹೋಗಿದ್ದಾಗ. ಕಣ್ಣಲ್ಲ ಖುಷಿ ನೋಡ್ಬೇಕು. ಇಲ್ಲೇಮ್ಮ ನಾವು ಆಟ ಆಡ್ತಿದ್ದು, ಇಲ್ಲೇ ನಾವು ಐಸ್ ವಾಟರ್ ಏನೋ ಕುಡಿತಿದ್ದು, ಅದೇನೋ ಕೋಲ್ಡ್ ಡ್ರಿಂಕ್ಸ್ ಏನೋ ಹೇಳ್ತಿದ್ರಲ್ಲ ಅಣ್ಣ, ಇಲ್ಲೇ ಐಸ್ ಹಾಕ್ಬಿಟ್ಟು ಮಾರ್ತಾ ನನ್ನಾರಿ ಶರ್ಬತ್ ಅಂತ ಸೌಂಡ್ ಬರ್ತದೆ.
ಕೊಡ್ತಾ ಇರ್ತಾರೆ ಹಂಗೆ. ಈ ಹಣ್ಣು ಹಾಕ್ಬಿಡ್ತಾರೆ, ಇದು ಕರ್ಬೂಜ ಹಾಕಿ ಎಸೆನ್ಸ್ ಹಾಕ್ತಾರೆ, ಎಸೆನ್ಸ್ ಹಾಕ್ಬಿಟ್ಟು ಗುಡು 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 ಹೊಡಿತಾ ಇರ್ತಾರೆ. ಹೊಡೆದು ಫುಲ್ ನೀರು ಹಾಕ್ಬಿಟ್ಟು ಕಕ್ ಕೊಡ್ತಾರೆ. ಹಂಗೆ ಕುಡಿತಾ ಇದ್ರೆ ಅಬ್ಬಾ, ಒಂದು ಬೇರೆ ಇವತ್ತು ಇಷ್ಟ ನನಗೆ. ಸಚ್ ಅ ಲವ್ಲಿ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲ. ಆಕ್ಚುಲಿ ಉಪ್ಪಿ ಸರ್ ಅವರ ನಮ್ಮ ಬಾಲ್ಯ ದಿನಗಳು ನಮಗ್ ಗೊತ್ತೇ ಇಲ್ಲ. ಸರ್ ನೀವ್ ಹೆಂಗ್ ಇರ್ತಿದ್ರಿ ಸ್ಕೂಲಲ್ಲಿ? ಪಾಸಾ, ಫೇಲಾ, ಫಸ್ಟ್ ರ್ಯಾಂಕಾ, ಫಸ್ಟ್ ಬೆಂಚಾ, ಲಾಸ್ಟ್ ಬೆಂಚಾ? ಓದ್ತಾ ಇದ್ದೆ ಸಿಕ್ಕಾಪಟ್ಟೆ, ಓದೋದು. ಸ್ಕೂಲ್ ಬುಕ್ ಓದ್ತಾ ಇದ್ರ ಬಾಸ್ ನೀವು? ಎಲ್ಲ 7th ವರೆಗೂ, ನಿಜವಾಗ್ಲೂ ನಂಗೆ ಶಾಕ್ ಆಯ್ತು. 7th ವರೆಗೂ ಸಿಕ್ಕಾಪಟ್ಟೆ ನಾನು ಓದ್ತಾ ಇದ್ದೆ, ಸ್ಕೂಲ್ ಬುಕ್ ಓದ್ತಾ ಇರ್ಲಿಲ್ಲ. ಬೇರೆ ಓದ್ತಾ ಇದ್ರ? ಎಲ್ಲಾ ಬುಕ್ ಓದ್ತಾ ಇದ್ದೆ. ಎಲ್ಲಾ ಬುಕ್, ಸ್ಕೂಲ್ ಬುಕ್ ಒಂದು ಬಿಟ್ಟು ಬೇರೆ ಎಲ್ಲಾ ಬುಕ್ ಓದ್ತಾ ಇದ್ರು. ರಾಜ್, ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು ರಾಜ್? ನೀವ್ ಹೇಳಿದ್ರಿ ಲಾಸ್ಟ್ ಇಂದ ಫಸ್ಟ್. ಲಾಸ್ಟ್ ಇಂದ ಫಸ್ಟ್. ವೆರಿ ನೈಸ್. ಎಲ್ಲದರಲ್ಲೂ ಫೇಲ್, ಕಷ್ಟಪಟ್ಟು ಪಾಸ್ ಆಗ್ತಿದ್ದೆ. ಮತ್ತೆ ನಂದು ಸೇಮ್ ಆಯ್ತು ಬಾಸ್. ನಂದು 3ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಚೆನ್ನಾಗಿ ಓದ್ಕೋತಾ ಇದ್ದೆ, ಕ್ಲಾಸಿಗೆ ಫಸ್ಟ್ ಇದ್ದೆ. 4ನೇ ಕ್ಲಾಸಿಗೆ ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ರು. ಅದಾದ್ಮೇಲೆ ಅದೇ ಲಾಸ್ಟ್ ಇಂದ ಫಸ್ಟ್ ಬರಕ್ ಶುರು. ಅದೇ ಕಥೆ, ಅಲ್ಲಿಂದ ಸ್ಟಾರ್ಟ್. ಸೇಮ್ ಪ್ರಾಬ್ಲಮ್. ತುಂಬಾ ಸರ್ ಹೆಂಗ್ ಚೇಸ್ ಮಾಡ್ತಾರೆ, ಕತ್ತಿ ಹಿಡ್ಕೊಂಡು, ನನ್ನ ಹೆಸರು ರಾಜೇಶ್ ಆಕ್ಚುಲಿ, ರಾಜೇಶ ನಿಲ್ಲು ಅಂತ, ನಿಲ್ಲೋದಕ್ಕೆ ನಂಗೆ ತಲೆ ಸರಿ ಇಲ್ಲ, ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ರು. ಆತರ ಮಾಡ್ತಿದ್ದೆ. ಅವಾಗಲೇ ಡೈರೆಕ್ಷನ್ ಟ್ರೈನ್ ಇದೆ ನೋಡಿ ನಿಮ್ಗೆ. ಅಣ್ಣ ಮಾಡ್ತಿದ್ರಣ್ಣ ಇವ್ರ ಕಾಲೇಜಲ್ಲಿ. ಹಂಗಲ್ಲ, ಅವಾಗ್ಲೇನೆ ಅಮ್ಮ ಕತ್ತಿರ್ಕೊಂಬರ್ಬೇಕು, ನೀನು ಕತ್ತಿರ್ಕೊಂಬ ನಿಲ್ಲಕ್ಕೆ ಪ್ಲಾನಿಂಗ್ ಅಣ್ಣ ಅವಾಗ್ಲೇ ಪ್ಲಾನ್ ಮಾಡ್ತಿದ್ರು.